ದೇವರಿಗೆ ಸ್ತೋತ್ರವಾಗಲಿ. ದೇವರಿಗೆ ಅಮೂಲ್ಯರು, ಅತಿ ಪ್ರಿಯರು, ಘನವಂತರಾದ ಪ್ರಿಯ ದೇವರ ಮಕ್ಕಳೇ, ಬನ್ನಿರಿ ಪ್ರಿಯರೇ. ಈ ದಿನ ಈ ಸಮಯ ನಾವು ಧ್ಯಾನಿಸಲಿರುವ ವಾಕ್ಯ ಭಾಗ ಅಂಶ ಜ್ಞಾನವರ ಹಾಗೂ ವಿದ್ಯಾವರದ ಕುರಿತು. ಹೌದು ಪ್ರಿಯರೇ, ಹಿಂದಿನ ವಾಕ್ಯ ಭಾಗದಲ್ಲಿ ನೋಡಿಕೊಂಡೆವು. ಅದರ ಉಳಿದ ಎರಡನೇ ಭಾಗ ನೋಡಿಕೊಳ್ಳೋಣ ಪ್ರಿಯರೇ. ಇದಕ್ಕೆ ಮೊದಲು ನಾವು ದೇವರ ಪರಿಶುದ್ಧ ಆತ್ಮನ, ತಂದೆಯ ಆತ್ಮನ, ಮಹಿಮೆಯ ಆತ್ಮನ, ಸತ್ಯದ ಆತ್ಮನ, ಕೃಪೆಯ, ಶಕ್ತಿಯ, ಶಾಂತಿಯ, ಧೈರ್ಯದ ಬೆಳಕಿನ, ಹೌದು ಪ್ರೇರೆ, ಭಯಭಕ್ತಿಯನ್ನು ಹುಟ್ಟಿಸುವ ದೇವರ ಆತ್ಮನ ಸಹಾಯ, ಶಕ್ತಿ, ವಾಕ್ಯವನ್ನು ಅರ್ಥ ಮಾಡಿಕೊಳ್ಳುವ ಕೃಪೆ, ಒಳ್ಳೆನೆಲದಲ್ಲಿ ಬಿದ್ದ ಬೀಜದಂತೆ ದೇವರ ಮಾತುಗಳು ನಮ್ಮ ಹೃದಯದಲ್ಲಿ, ಮನಸ್ಸಿನಲ್ಲಿ 100ರಷ್ಟು ಫಲ ಕೊಡುವಂತೆ ಪ್ರಾರ್ಥಿಸೋಣ ಪ್ರೇರೆ. ನನ್ನೊಂದಿಗೆ ಏಕೀಭವಿಸಿ ದೇವರ ಪರಿಶುದ್ಧ ಆತ್ಮನಲ್ಲಿ ಪ್ರಾರ್ಥಿಸೋಣ. ಯೇಸು ನಾಮದಲ್ಲಿ ಪ್ರಾರ್ಥನೆ. ತಂದೆಯೇ, ಸರ್ವಶಕ್ತ ದೇವರೇ, ಪರಿಶುದ್ಧನೇ, 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 ಸರ್ವಶಕ್ತನೇ, ಆತ್ಮಸ್ವರೂಪನೇ, ಇರುವಾತನೇ, ದೇವ, ಜ್ಞಾನದ ವರ ಹಾಗೂ ವಿದ್ಯಾವರ ಎನ್ನುವ ಅಂಶದ ಕುರಿತು ಧ್ಯಾನಿಸುವಾಗ ನೀವೇ ನಿಮ್ಮ ಪರಿಶುದ್ಧಾತ್ಮನ ಮುಖಾಂತರ ಎಲ್ಲ ಮನುಷ್ಯರ ಒಳಿತಿಗಾಗಿ ಕೊಡಲಾಗುವ ವರಗಳನ್ನು ಕುರಿತು ಧ್ಯಾನಿಸುವಾಗ, ಜ್ಞಾನವರ, ವಿದ್ಯಾವರದ ಕುರಿತು ಧ್ಯಾನಿಸುವಾಗ ನಿಮ್ಮ ಪರಿಶುದ್ಧಾತ್ಮನೇ, ಜೀವ ಮರಣಗಳ ಒಡೆಯನೇ, ಭೂಮಿಯ ಮೇಲೆ ನಿಮ್ಮ ದೇವರ ಸರ್ವಶಕ್ತಿ ನಮ್ಮನ್ನು ಮಾರ್ಗದರ್ಶನ ಮಾಡುವಂತೆ, ನಿಮ್ಮ ಚಿತ್ತಂತೆ ನಾವು ಅರಿತುಕೊಳ್ಳಲು ಸಹಾಯ ಮಾಡಿರಿ, ಶಕ್ತಿ ನೀಡಿರಿ. ಮತ್ತು ನಿಮ್ಮ ಜ್ಞಾನವರ, ವಿದ್ಯಾವರಗಳಿಂದ ನಿಮ್ಮ ವಾಕ್ಯವನ್ನು ಕೇಳುತ್ತಿರುವ ಎಲ್ಲ ಮಕ್ಕಳನ್ನು, ನನ್ನನ್ನು ಅಲಂಕರಿಸಬೇಕೆಂದು, ನಿಮ್ಮ ರಾಜ್ಯಕ್ಕಾಗಿ, ನೀತಿಗಾಗಿ ಜೀವಿಸಲು, ಅಂಧಕಾರದ ರಾಜ್ಯ ಗೆಲ್ಲಲು, ಅನೇಕ ಆತ್ಮ ರಕ್ಷಿಸಿ ಸತ್ಯದ ಜ್ಞಾನಕ್ಕೆ ಸೇರಿಸಲು, ಆತ್ಮವರ, ಆತ್ಮಾಭಿಷೇಕ, ಆತ್ಮ ಭಾರದಿಂದ ತುಂಬಬೇಕೆಂದು, ಹೀಗೆ ಅಂಧಕಾರದ ಅಧಿಪತಿಯಾದ ಸೈತಾನನ ಮೇಲೆ ನಿಮ್ಮ ಮಕ್ಕಳಾದ ನಾವೆಲ್ಲರೂ ಅನುದಿನ ಯೋಚನೆ, ಮಾತು, ಕ್ರಿಯೆ, ಕರ್ತವ್ಯಗಳಲ್ಲಿ ಜಯ ಸಾಧಿಸುವಂತೆ ಅನುಗ್ರಹಿಸಬೇಕೆಂದು ಯೇಸು ಕ್ರಿಸ್ತ ಸರ್ವಾಧಿಕಾರ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿಕೊಂಡಿದ್ದೇವೆ ತಂದೆಯೇ. ಆಮೆನ್, ಆಮೆನ್. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್, ಥ್ಯಾಂಕ್ ಯು ಹೋಲಿ ಗೋಸ್ಟ್, ಫೈರ್, ಲಿವಿಂಗ್ ವಾಟರ್, ಫ್ಲೋ. ಆಮೆನ್. ಹೌದು ಪ್ರೇರೆ, ಜ್ಞಾನವರ, ವಿದ್ಯಾವರದ ಕುರಿತು ಎರಡನೇ ಭಾಗದೊಳಗೆ ನೇರವಾಗಿ ಪ್ರವೇಶವಾಗೋಣ ಪ್ರೇರೆ. ನಾವು ಹಿಂದಿನ ವಾಕ್ಯ ಭಾಗದಲ್ಲಿ ನೋಡಿಕೊಂಡೆವು. ಒಬ್ಬ 38 ವರ್ಷದ ರೋಗದಿಂದ ಒಂದು ಯೆರೂಸಲೇಮಿನಲ್ಲಿ ಕುರಿ ಅಗಸೆ ಬಾಗಿಲಿನ ಹತ್ತಿರದಲ್ಲಿ ಒಂದು ಕೊಳ ಇತ್ತು ಪ್ರೇರೆ. ಅದರಲ್ಲಿ ವರ್ಷಕ್ಕೆ ಒಮ್ಮೆ ಅಥವಾ ಸಂದರ್ಭಾನುಸಾರ ದೇವದೂತನು ಆ ನೀರಿನ ಕೊಳದಲ್ಲಿ ಇಳಿದು ಆ ನೀರನ್ನು ಕದಲಿಸಿದರೆ ಆಗ ಮೊದಲು ಇಳಿಯುವ ರೋಗಿಯು ಸ್ವಸ್ಥನಾಗುತ್ತಾನೆ ಎಂಬ ನಂಬಿಕೆ ಇತ್ತು ಅವರಲ್ಲಿ. ಹೌದು, ಅದು ಎಷ್ಟು ಸತ್ಯವೂ ಸುಳ್ಳು ಎಂದು ಬರೆಯಲ್ಪಟ್ಟಿಲ್ಲ. ಆದರೆ ಆ ನಂಬಿಕೆಯಿಂದ ಅನೇಕ ರೋಗಿಗಳು ಆ ಯೆರೂಸಲೇಮಿನಲ್ಲಿ ಕುರಿ ಅಗಸೆ ಬಾಗಿಲಿನ ಹತ್ತಿರದಲ್ಲಿ ಇದ್ದ ಕೊಳದ ಬಳಿಯಲ್ಲಿ ಮಲಗಿಕೊಂಡಿದ್ದರು. ಅದೇ ರೀತಿಯಲ್ಲಿ 38 ವರ್ಷದಿಂದ ಒಬ್ಬ ರೋಗಿ ಅಲ್ಲಿ ಮಲಗಿಕೊಂಡಿರುತ್ತಾನೆ. ಪ್ರಭು ಆತನನ್ನು ಭೇಟಿಯಾಗಿ ಕೇಳುತ್ತಾನೆ, ನಿನಗೆ ಸ್ವಸ್ಥವಾಗಲಿಕ್ಕೆ ಮನಸ್ಸುಂಟೋ ಎಂದು. ಹೌದು ಪ್ರೇರೆ, ಆಗ ಆತನು ಇನ್ನೂ ಅನೇಕ ವಿಷಯಗಳನ್ನು ಹೇಳುತ್ತಾನೆ. ಸ್ವಾಮಿ, ನೀರು ಕದಲಿಸಿದಾಗ ನನ್ನನ್ನು ಕೊಳಕ್ಕೆ ಇಳಿಸುವವರು ಒಬ್ಬರೂ ಇಲ್ಲ ಎಂದು ತನ್ನ ಮೂಢನಂಬಿಕೆ, ಅಜ್ಞಾನದ ಮಾತುಗಳನ್ನು ಆಡುತ್ತಾನೆ. ಸೌಖ್ಯದಾಯಕ, ಆರೋಗ್ಯದಾಯಕ, ಜೀವದ ಒಡೆಯ ತನ್ನ ಹತ್ತಿರಕ್ಕೆ ಬಂದಿದ್ದಾನೆಂದು ಗೊತ್ತಿಲ್ಲ. ಕಾರಣ ಶರೀರ ಕಾರ್ಯಗಳು, ಕಾರಣ ಲೋಕ ಅನುಸಾರವಾದ ಜೀವಿತ. ಹೌದು ಪ್ರೇರೆ, ಆತ್ಮನ ಅಭಿಷೇಕ ಇಲ್ಲ, ದೇವರ ವಾಕ್ಯದ ಕುರಿತು ಜ್ಞಾನ ಇಲ್ಲ, ದೇವರ ಚಿತ್ತದ ಕುರಿತು ಜ್ಞಾನ ಇಲ್ಲ, ದೇವರನ್ನು ಆರಾಧಿಸುವ ಬಗ್ಗೆ ಜ್ಞಾನ ಇಲ್ಲ. ಹೌದು ಪ್ರೇರೆ, ಯಾರು ದೇವರ ಚಿತ್ತದಂತೆ ನಡೆದು, ಯಾರು ನೀತಿವಂತನಾಗಿದ್ದು ದೇವರ ಚಿತ್ತದಂತೆ ನಡೆಯುತ್ತಾನೋ, ಆರಾಧಿಸುತ್ತಾನೋ, ಅವನ ಪ್ರಾರ್ಥನೆಯನ್ನು ದೇವರು ಕೇಳುತ್ತಾನೆ ಎಂದು ಗೊತ್ತಿಲ್ಲ. ಹೌದು ಪ್ರೇರೆ, ಆತನೊಂದಿಗೆ ಮಾತನಾಡಿ ಆತನನ್ನು ಎದ್ದು ಹಾಸಿಗೆಯನ್ನು ತೆಗೆದುಕೊಂಡು ನಡೆ ಎಂದು ಹೇಳುತ್ತಾನೆ ಪ್ರೇರೆ. ಆತನು ಸ್ವಸ್ಥನಾಗಿ ಎದ್ದು ನಡೆದುಕೊಂಡು ಹೋಗುತ್ತಾನೆ. ಇದು ಜ್ಞಾನದ ವರ. ಹೌದು ಪ್ರೇರೆ, ಆತನು 38 ವರ್ಷದಿಂದ ರೋಗದಲ್ಲಿ ಬಿದ್ದಿದ್ದಾನೆ ಎಂದು ಕಂಡುಕೊಂಡಿದ್ದು ವಿದ್ಯಾವರ. ಹೌದು ಪ್ರೇರೆ, ಭೂತ, ವರ್ತಮಾನ. ಆದರೆ ಜ್ಞಾನವರ, ಭವಿಷ್ಯತ್ ಕಾಲದ ಬಗ್ಗೆ ನಿನಗೆ ಸ್ವಸ್ಥ ಆಗುವುದಕ್ಕೆ ಮನಸ್ಸುಂಟು ಎಂದು ಸ್ವಸ್ಥ ಮಾಡುತ್ತದೆ. ಹೌದು ಪ್ರೇರೆ, ಜ್ಞಾನವರ, ವಿದ್ಯಾವರ. ಹೀಗೆ ಆತನು ಸ್ವಸ್ಥನಾಗುತ್ತಾನೆ. ಮತ್ತು ನಾವು ಯೋಹಾನ ಸುವಾರ್ತೆ 5ನೇ ಅಧ್ಯಾಯ 2ನೇ ವಾಕ್ಯದಿಂದ 5ನೇ 6ನೇ ವಾಕ್ಯದವರೆಗೆ ಓದುತ್ತೇವೆ. ಮತ್ತು
5ನೇ ಅಧ್ಯಾಯ, ಯೋಹಾನ ಸುವಾರ್ತೆ 5ನೇ ಅಧ್ಯಾಯ 14ನೇ ವಾಕ್ಯದಲ್ಲಿ ನೋಡುತ್ತೇವೆ. ಆತ ಗುಣ ಆಗಿ ಮತ್ತೆ ಯೇಸುವನ್ನು ಭೇಟಿಯಾಗುತ್ತಾನೆ. ನಾವು 5ನೇ ಅಧ್ಯಾಯ ಯೋಹಾನ ಸುವಾರ್ತೆ 14ನೇ ವಾಕ್ಯದಲ್ಲಿ ಓದೋದಾದರೆ ಜಾನ್ ಗಾಸ್ಪೆಲ್ ಚಾಪ್ಟರ್ 5 ವರ್ಸ್ 14. ಇದಾದ ಮೇಲೆ ಯೇಸು ಅವನನ್ನು ದೇವಾಲಯದಲ್ಲಿ ಕಂಡುಕೊಂಡು, ಅಂದರೆ 38 ವರ್ಷದಿಂದ ಅನಾರೋಗ್ಯದಿಂದ ಬಿದ್ದಿದ್ದಾತನು ಯೇಸು ಒಂದೇ ಮಾತಿನಿಂದ ಎದ್ದು ಗುಣಪಡಿಸುತ್ತಾನೆ ಪ್ರೇರೆ, ಎದ್ದು ನಡೆ ಎಂದು. ಆತನು ದೇವಾಲಯದಲ್ಲಿ ಯೇಸುವನ್ನು ಕಂಡು ಎದುರಾಗುತ್ತಾನೆ. ನಿನಗೆ ಸ್ವಸ್ಥ ಆಯಿತಲ್ಲ, ಇನ್ನು ಮೇಲೆ ಪಾಪ ಮಾಡಬೇಡ, ನಿನಗೆ ಹೆಚ್ಚಿನ ಕೇಡು ಬಂದೀತು ಎಂದು ಹೇಳುತ್ತಾನೆ. ಕಾರಣ ಆತನು ಇನ್ನೂ ವ್ಯತ್ಯಾಸವಾದ ಜೀವಿಸ್ತಿದ್ದಾನೆ, ಪೂರ್ತಿ ಮಾನಸಾಂತರ ಹೊಂದಿಲ್ಲ ಎಂದು ಯೇಸು ಗ್ರಹಿಸ್ತಿದ್ದಾನೆ. ಹೌದು ಪ್ರೇರೆ, ಕೆಲವರು ಗುಣ ಆಗುತ್ತಾರೆ. ಗುಣ ಆಗುವ ತನಕ ಪಶ್ಚಾತ್ತಾಪ ಇರುತ್ತದೆ. ಗುಣ ಆದಮೇಲೆ ಮತ್ತೆ ಅದೇ ಹಳೆಯ ಜೀವಿತ, ತೊಳೆದ ಹಂದಿ ಮರಳಿ ಕೆಸರಿಗೆ ಹೋದಂತೆ. ಹೌದು ಪ್ರೇರೆ, ನಾಯಿ ತಾನು ಕಕ್ಕಿದ್ದನ್ನು ನೆಕ್ಕಿದಂತೆ. ಹೌದು ಪ್ರೇರೆ, ಅಂಥ ಜೀವಿತ ನಮಗಾಗದಂತೆ ಪ್ರಭು ಕಾಪಾಡಲಿ. ಹೀಗೆ ಇದಕ್ಕೆ ಏನು ಅರ್ಥ ಪ್ರೇರೆ? ಇನ್ನು ಹೆಚ್ಚಿನ ಕೇಡು ನಿನಗೆ ಬಂದಿತ್ತು, ಮತ್ತೆ ಪಾಪ ಮಾಡಬೇಡ, ನಿನಗೆ ಸ್ವಸ್ಥ ಆಯಿತಲ್ಲ ಎಂದು ಯೇಸು ಎಚ್ಚರಿಸ್ತಿದ್ದಾನೆ. ಇದಕ್ಕೆ ಏನು ಅರ್ಥ ಅಂದರೆ, ಅವನು ಪಾಪದಿಂದಲೇ ಅವನು ರೋಗದಲ್ಲಿ ಬಿದ್ದಿದ್ದಾನೆಂಬುದನ್ನು ಪರಿಶುದ್ಧ ದೇವರಾತ್ಮನು ಮೂಲಕ ಯೇಸು ಕ್ರಿಸ್ತನು ತಿಳಿದಿದ್ದನು. ಮಾತ್ರವಲ್ಲ, ಅವನು ಬಹುಕಾಲದಿಂದ ರೋಗಿಯಾಗಿದ್ದನೆಂಬುದನ್ನು ಆತನು ತಿಳಿದುಕೊಂಡನು. ಆ ಸ್ಥಳದಲ್ಲಿ ಬುದ್ಧಿಯನ್ನು ಬೋಧಿಸುವ ವಾಕ್ಯದ ಮೂಲಕವಾಗಿ ಪ್ರಭು ಯೇಸು ಕ್ರಿಸ್ತನು ದೇವರು ಕಾರ್ಯ ಮಾಡುವುದನ್ನು ಆತನು ತಿಳಿದುಕೊಂಡನು. ನಂತರ ಜ್ಞಾನವನ್ನು ಬೋಧಿಸುವ ವಾಕ್ಯವೆಂಬ ವರವು ಕಾರ್ಯ ಮಾಡಿತು. ಹೌದು, ಅದು ಹೇಗೆ ಅಂದರೆ, ಪ್ರಭುವಾದ ಯೇಸು ಕ್ರಿಸ್ತನು, ಹೌದು ಪ್ರೇರೆ, ಯೇಸು ಕ್ರಿಸ್ತನನ್ನು ಅವನು ನೋಡಿದ ಕೂಡಲೇ ಭಾವನಾತ್ಮಕದಿಂದ, ನಿನ್ನ ಪಾಪದಿಂದಲೇ ನಿನಗೆ ಈ ರೋಗ ಬಂದಿದೆ, ನೀನು ಮಾನಸಾಂತರ ಪಡುವುದಾದರೆ ನಿನಗೆ ನಾನು ಸೌಖ್ಯ ಕೊಡುವೆನೆಂದು ಹೇಳಲಿಲ್ಲ. ಹೌದು, ಆತನು ಬಹು ಪ್ರೀತಿಯಿಂದ, ಮಗನೇ, ನೀನು ಸ್ವಸ್ಥವಾಗಬೇಕೆಂದು ಬಯಸುತ್ತೀಯಾ ಎಂದು ಜ್ಞಾನವಾಗಿ ಕೇಳಿದನು ಪ್ರಭು ಯೇಸು. ಅವನ ಪಾಪದಿಂದಲೇ ಅವನಿಗೆ ರೋಗ ಬಂದಿದೆ ಎಂದು ಪ್ರಭು ಯೇಸು ಕ್ರಿಸ್ತನಿಗೆ ಚೆನ್ನಾಗಿಯೇ ಗೊತ್ತು. ನೋಡಿರಿ ಪ್ರೇರೆ, ಆತನು ಸೌಖ್ಯಪಡಿಸಿಬಿಟ್ಟನು ಪ್ರಭು ಯೇಸು. ಆ ಸ್ಥಳದಲ್ಲಿ ಅವನ ಹತ್ತಿರ ಏನನ್ನು ಹೇಳಲಿಲ್ಲ. ಅದರ ನಂತರ ದೇವಾಲಯದಲ್ಲಿ ಅವನನ್ನು ನೋಡಿದಾಗಲೇ ಇನ್ನು ಮುಂದೆ ಪಾಪ ಮಾಡಬಾರದು ಎಂದು ಅವನಿಗೆ ಎಚ್ಚರಿಕೆ ನೀಡಿದನು. ಎಷ್ಟು ಜ್ಞಾನವಾಗಿ ಆ ವ್ಯಕ್ತಿಯನ್ನು ರಕ್ಷಣೆಯಲ್ಲಿ ಮಾರ್ಗ ನಡೆಸಿದನೆಂದು ನೋಡಿರಿ. ಹೌದು, ಪ್ರಭುವಿನಲ್ಲಿ ಪ್ರಿಯವಾದವರೇ, ದೇವರಾದ ಕರ್ತನು ಪ್ರಕಟಿಸಿದ್ದನ್ನು, ಪರಿಶುದ್ಧಾತ್ಮ ದೇವರ ಶಕ್ತಿ ಪ್ರಕಟಿಸಿದ್ದನ್ನು ಕುರಿತು ಅನೇಕ ಸಮಯಗಳಲ್ಲಿ ನಾವು ಅವಸರದಿಂದ ಇದ್ದು ಬಿಡುತ್ತೇವೆ. ನಾವು ಹೇಗೆ ಇರಬಾರದು, ಆತ್ಮಗಳು ನಮಗೆ ಬಹಳ ಅವಶ್ಯಕ ಎಂದು ಅವರನ್ನು ಜ್ಞಾನವಾಗಿ ಕರ್ತನಲ್ಲಿ ನಡೆಸುವುದೊಂದೇ ನಮ್ಮ ಮುಖ್ಯವಾದ ಉದ್ದೇಶವಾಗಿರಬೇಕಾಗಿದೆ. ಹೌದು, ಮತ್ತೊಂದು ಸನ್ನಿವೇಶ ನೋಡುವುದಾದ ಪ್ರೇರೆ, ನಾವು ಮತ್ತಾಯನ ಸುವಾರ್ತೆ 9ನೇ ಅಧ್ಯಾಯ 2ನೇ ವಾಕ್ಯದಲ್ಲಿ ಓದುತ್ತೇವೆ. ಮ್ಯಾಥ್ಯೂ ಗಾಸ್ಪೆಲ್ ಚಾಪ್ಟರ್ 9 ವರ್ಸ್ 2nd ವರ್ಡ್. ಇಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಪ್ರಭು ಆ ಊರಿಗೆ ಬಂದಾಗ, ಅಂದರೆ ಅಲ್ಲಿ ಒಂದು ಊರಿಗೆ ಬಂದು ಸುವಾರ್ತೆ ಹೇಳುವುದರಲ್ಲಿರ್ತಾನೆ ಪ್ರೇರೆ. ಮತ್ತಾಯನ ಸುವಾರ್ತೆ 9ನೇ ಅಧ್ಯಾಯ 2ನೇ ವಾಕ್ಯದಲ್ಲಿ ಓದುತ್ತೇವೆ ಪ್ರೇರೆ. ಅಲ್ಲಿ ಓದುವುದಾದರೆ ಮ್ಯಾಥ್ಯೂ ಗಾಸ್ಪೆಲ್ ಚಾಪ್ಟರ್ 9 ವರ್ಸ್ 2nd ವರ್ಡ್. ಯೇಸು ಅಲ್ಲಿಗೆ ಬಂದಾಗ ಆ ಒಂದು ಊರಿಗೆ, ಒಂದು ಮನೆಯಲ್ಲಿ ದೇವರ ವಾಕ್ಯವನ್ನು ಹೇಳುತ್ತಿರುತ್ತಾನೆ ಪ್ರೇರೆ. ಅದು ಜನಸಂದಣಿಯಿಂದ ತುಂಬಿ ಹೋಗಿರುತ್ತದೆ. ಒಳಕ್ಕೆ ಹೋಗಲು ಅವಕಾಶ ಇರುವುದಿಲ್ಲ, ಸ್ಥಳ ಇರುವುದಿಲ್ಲ. ಆದ್ದರಿಂದ ಕೆಲವರು ಆ ಹಾಸಿಗೆ ಮೇಲೆ ಬಿದ್ದುಕೊಂಡಿರುವ ಒಬ್ಬ ಪಾರ್ಶ್ವವಾಯು ರೋಗಿಯನ್ನು ಗೋಣಿಚೀಲದಲ್ಲಿ ಹೊತ್ತುಕೊಂಡು ಆತನ ಬಳಿಗೆ ಬಂದು ಆ ಒಂದು ಮನೆಯ ಮೇಲ್ಛಾವಣಿಯನ್ನು ತೆಗೆದು ಆತನ ಇರುವ ಸ್ಥಳದಲ್ಲಿ ಇಳಿಸಿಬಿಡುತ್ತಾರೆ ಕೆಳಗೆ. ಹೌದು, ಯೇಸು ಅವರ ನಂಬಿಕೆಯನ್ನು ನೋಡಿ ಪಾರ್ಶ್ವವಾಯು ರೋಗಿಗೆ, ಮಗನೇ, ಧೈರ್ಯವಾಗಿರು, ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಎಂದು ಹೇಳುತ್ತಾನೆ. ಹೌದು ಪ್ರೇರೆ, ಇಲ್ಲಿ ಜ್ಞಾನವನ್ನು ಬೋಧಿಸುವ ವಾಕ್ಯ. ಹೌದು ಪ್ರೇರೆ, ಜ್ಞಾನವನ್ನು ಬೋಧಿಸುವ ಪರಿಶುದ್ಧಾತ್ಮನ ಮೊದಲನೇ ವರ. ಈ ವರ ಹೇಗೆ ಕಾರ್ಯ ಮಾಡುತ್ತದೆ ಎಂದು ನೋಡಿರಿ. ಹಾಸಿಗೆಯಲ್ಲಿ ಇದ್ದಂಥ ವ್ಯಕ್ತಿಯನ್ನು ಕೆಲವರು ಪ್ರಭು ಯೇಸು ಕ್ರಿಸ್ತನ ಹತ್ತಿರ ತೆಗೆದುಕೊಂಡು ಬಂದರು. ಆಗ ಆ ಮನುಷ್ಯನನ್ನು ಕೊಂಡು ಬಂದವರ ನಂಬಿಕೆಯನ್ನು ಪ್ರಭು ಯೇಸು ಕ್ರಿಸ್ತನು ಮೊದಲು ಅರಿತುಕೊಂಡನು. ಅವರು ಯೇಸು ಕ್ರಿಸ್ತನು ಇವನನ್ನು ಸೌಖ್ಯಪಡಿಸುತ್ತಾನಾ ಇಲ್ಲವಾ ಎಂದು ನೋಡೋಣ ಎಂದು ಆತನನ್ನು ಶೋಧಿಸುವಂತೆ ಬರಲಿಲ್ಲ. ಯೇಸು ಕ್ರಿಸ್ತನು ಗುಣಪಡಿಸಿಬಿಡುತ್ತಾನೆ ಎಂಬ ನಂಬಿಕೆಯಿಂದಲೇ ಬಂದಿದ್ದರು. ಅವರ ಆ ನಂಬಿಕೆಯನ್ನು ಪ್ರಭು ಯೇಸು ಕ್ರಿಸ್ತನು ದೂರದಿಂದಲೇ ತಿಳಿದುಕೊಂಡಿದ್ದನು. ಮೊದಲನೇದಾಗಿ ಆ ರೋಗಿಗೆ ಹೇಳುತ್ತಾನೆ ಪ್ರೇರೆ, ಮೊದಲನೇದಾಗಿ, ಮಗನೇ, ಬಲಗೊಳ್ಳು, ನಿನ್ನ ಪಾಪಗಳು ನಿನಗೆ ಕ್ಷಮಿಸಲ್ಪಟ್ಟಿದೆ ಎಂದು ಹೇಳುತ್ತಾನೆ.
ಹೌದು, ಅಲ್ಲಿದ್ದವರೆಲ್ಲರೂ ಎದ್ದು ನಡೆ ಎಂದು ಹೇಳುವನು ಎಂದೇ ನಿರೀಕ್ಷಿಸಿದರು. ಆದರೆ ಯೇಸು ಹಾಗನ್ನದೆ ತಮ್ಮ ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಎಂದು ಹೇಳಿದನು. ಹೌದು, ಎರಡನೇದಾಗಿ ಅವನ ಪಾಪದಿಂದಲೇ ಅವನು ರೋಗದಲ್ಲಿ ಬಿದ್ದಿದ್ದನ್ನು ಪ್ರಭು ಯೇಸು ಕ್ರಿಸ್ತನು ತಿಳಿದುಕೊಂಡನು. ಅಂದರೆ ಬುದ್ಧಿಯನ್ನು ಬೋಧಿಸುವ ವರ. ಹೌದು ಪ್ರಿಯರೇ, ಆ ವರ ಪ್ರಭು ಯೇಸುವಿನಲ್ಲಿ ಕ್ರಿಯೆ ಮಾಡಿತ್ತು. ಅದರ ನಿಮಿತ್ತವಾಗಿ ಆತನು ಅವನ ರೋಗಕ್ಕೆ ಕಾರಣವನ್ನು ಸ್ಪಷ್ಟವಾಗಿ ಅರಿತುಕೊಂಡನು. ಮೂರನೇದಾಗಿ ಯೇಸು ಕ್ರಿಸ್ತನು ಅವನನ್ನು ನೋಡಿದಾಗ ನೀನು ಒಬ್ಬ ಪಾಪಿ, ಈಗಲೇ ಮನಸ್ಸಾಂತರ ಪಡು ಎಂದು ಹೇಳಲಿಲ್ಲ, ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಎಂದೇ ಹೇಳಿದನು. ಅದಕ್ಕೆ ಏನು ಅರ್ಥ ಎನ್ನುವುದಾದರೆ, ಪ್ರಭುವಾದ ಯೇಸು ಕ್ರಿಸ್ತನು ಆ ರೋಗಿಯನ್ನು ನೋಡಿದಾಗ ಇತರ ಮನುಷ್ಯರ ಹಾಗೆ ಸಾಧಾರಣವಾಗಿ ನೋಡಲಿಲ್ಲ. ಅವನ ಹೃದಯವನ್ನು ದೃಷ್ಟಿಸಿ ನೋಡಿದನು. ಅವನ ಹೃದಯದಲ್ಲಿ ಅವನು ಮಾಡಿದ ಪಾಪವನ್ನು ಕುರಿತು ಗ್ರಹಿಕೆ ಇದ್ದಿತ್ತು. ಅಯ್ಯೋ, ನಾನು ಪಾಪ ಮಾಡಿಬಿಟ್ಟೆನು, ನನ್ನ ಪಾಪದಿಂದಲೇ ನನಗೆ ಈ ರೋಗ ಬಂದಿದೆ. ಯೇಸು ಕ್ರಿಸ್ತನು ನನ್ನ ಪಾಪವನ್ನು ಕ್ಷಮಿಸುವುದಿಲ್ಲವೋ ಎಂದು ತನ್ನ ಪಾಪವನ್ನು ಕುರಿತು ಗ್ರಹಿಕೆಯು ಮಾನಸಾಂತರವು ಅವನೊಳಗೆ ಕಾಣಲ್ಪಟ್ಟಿತ್ತು. ಹೌದು ಪ್ರಿಯರೇ, ಆದ್ದರಿಂದಲೇ ಅವನು ಅದನ್ನು ಹೊರಗೆ ಹೇಳಲಿಲ್ಲವಷ್ಟೇ. ಹೀಗಾಗಿ ಅವನ ಹೃದಯ ಮಾನಸಾಂತರ ಹೊಂದಿದ್ದನ್ನು ನೋಡಿಯೇ ಪ್ರಭು ಯೇಸು ನಿನ್ನ ಪಾಪವು ಕ್ಷಮಿಸಲ್ಪಟ್ಟಿತು ಎಂದು ಹೇಳಿದನು. ಮಾನಸಾಂತರ ಇಲ್ಲದ ಯಾವ ವ್ಯಕ್ತಿಯ ಪಾಪವನ್ನು ಯೇಸು ಕ್ರಿಸ್ತನು ಆಗಲಿ ತಂದೆ ಪರಿಶುದ್ಧಾತ್ಮ ಕ್ಷಮಿಸುವುದೇ ಇಲ್ಲ ಪ್ರಿಯರೇ. ಅಂದರೆ ಅವನ ಹೃದಯದಲ್ಲಿ ಒಂದು ಮಾನಸಾಂತರ ಇದ್ದಿತ್ತು. ಹೌದು, ಆದ್ದರಿಂದಲೇ ಪ್ರಭು ಯೇಸು ಕ್ರಿಸ್ತನು ಆತನಿಗೆ ನಿನ್ನ ಪಾಪಗಳು ನಿನಗೆ ಕ್ಷಮಿಸಲ್ಪಟ್ಟಿವೆ ಎಂದು ಹೇಳಿದನು. ಆತನಲ್ಲಿ ಆ ವರ ಕ್ರಿಯೆ ಮಾಡಿದಾಗ ಆ ಮನುಷ್ಯನನ್ನು ಹೊತ್ತುಕೊಂಡು ಬಂದವರ ನಂಬಿಕೆಯನ್ನು ಪ್ರಭುವಾದ ಯೇಸು ಕ್ರಿಸ್ತನು ಅರಿತುಕೊಂಡನು. ಹೌದು, ಜ್ಞಾನವರ, ವಿದ್ಯಾವರ, ಹೀಗೆ ಬಂದವರ ನಂಬಿಕೆಯನ್ನು ಪ್ರಭುವಾದ ಯೇಸು ಕ್ರಿಸ್ತನು ಅರಿತುಕೊಂಡು ಮಾತ್ರವಲ್ಲ, ಮಾಡಿದ ಪಾಪದಿಂದಲೇ ಇವನು ರೋಗದಲ್ಲಿ ಬಿದ್ದಿದ್ದಾನೆ ಎಂಬುದನ್ನು, ಅವನು ಮಾನಸಾಂತರ ಹೊಂದಿದ್ದಾನೆ ಎಂಬುದನ್ನು ಎರಡೂ ಅರಿತುಕೊಂಡನು. ಹೌದು, ಹೀಗೆ ಅವನನ್ನು ಆತನು ಪ್ರಭು ಕ್ಷಮಿಸಿದ ಮೇಲೆ ನೀನು ಎದ್ದು ನಿನ್ನ ಹಾಸಿಗೆಯನ್ನು ತೆಗೆದುಕೊಂಡು ನಡೆ ಎಂದು ಹೇಳುತ್ತಾನೆ. ಕಾರಣ ಇವನು ಸೌಖ್ಯ ಹೊಂದಿ ನಡೆದು ಹೋಗಿ ಬಿಡುವನು ಎಂಬುದನ್ನು ಪ್ರಭು ಯೇಸು ಕ್ರಿಸ್ತನು ಅರಿತುಕೊಂಡನು. ಹೀಗೆ ಜ್ಞಾನವನ್ನು ಬೋಧಿಸುವ ವರ, ಇದರಿಂದಲೇ ಅವನ ಭವಿಷ್ಯ ಹೇಗಿರುತ್ತದೆ ಎಂಬುದನ್ನು ಅರಿತುಕೊಂಡ ಪ್ರಭು ಯೇಸು ಕ್ರಿಸ್ತನು ಇವನು ನಡೆಯುವನು ಎಂಬುದನ್ನು ಅರಿತಿದ್ದನು. ಅವನು ಎದ್ದು ನಡೆದು ಬಿಟ್ಟನು. ಅಲ್ಲಿ ಒಂದು ಅದ್ಭುತ ನಡೆಯಿತು ಪ್ರೇರೆ. ಹೀಗಾಗಿ ಯೇಸು ಕ್ರಿಸ್ತನ ಸೇವೆಯಲ್ಲಿ ಈ ಜ್ಞಾನವರ, ವಿದ್ಯಾವರ 100ರಷ್ಟು ಕಾರ್ಯ ಮಾಡಿತೆಂದು ನಾವು ನೋಡುತ್ತೇವೆ. ಮತ್ತು ಮನುಷ್ಯನ ಹೃದಯದಲ್ಲಿರುವುದನ್ನೆಲ್ಲ ಸರ್ವಶಕ್ತನಾದ ಕರ್ತನಾದ ಯೇಸು ಪ್ರಭು ಅರಿತಿದ್ದನು ಪ್ರೇರೆ. ವಾಕ್ಯವಾದ ದೇವರು, ಅದೃಶ್ಯ ದೇವರು, ಸಾದೃಶ್ಯ ರೂಪ, ಸರ್ವಸೃಷ್ಟಿಗೆ ಜ್ಯೇಷ್ಠ ಪುತ್ರ, ಆಗಲೆಲ್ಲದರಲ್ಲಿ ಅಗ್ರಸ್ಥ, ಆದಿಸಂಭೂತ, ಸತ್ತವರೊಳಗಿಂದ ಮೊದಲು ಎದ್ದು ಬಂದಾತ. ಹೌದು ಪ್ರೇರೆ, ಪಾತಾಳದ ಮರಣದ ಬೀಗದ ಕೈಗಳನ್ನು ತನ್ನ ಕೈಯಲ್ಲಿ ಹಿಡಿದುಕೊಂಡಾತ, ಮರಣದ ಮುಳ್ಳನ್ನು ಮುರಿದಾತ. ಹೌದು ಪ್ರೇರೆ, ಆತನ ಮುಖಾಂತರ ಸಮಸ್ತ ಉಂಟಾಯಿತು, ಆತನಿಲ್ಲದ ಒಂದೂ ಉಂಟಾಗಲಿಲ್ಲ. ಹೌದು, ಈ ಸರ್ವಶಕ್ತನ ಎಲ್ಲರ ಹೃದಯದಲ್ಲಿರುವುದನ್ನು ಅರಿತಿದ್ದಾನೆ ಪ್ರೇರೆ. ಹೌದು, ಆತನಿಗೆ ಪ್ರತ್ಯೇಕವಾದ ವರಗಳು ಕೂಡ ಅವಶ್ಯಕತೆ ಇಲ್ಲ. ಆದರೆ ಆ ವರಗಳು ನಮ್ಮಲ್ಲಿ ಆತನಲ್ಲಿ ವಿಶ್ವಾಸ ಇಡುವವರಲ್ಲಿ ಕಾರ್ಯ ಮಾಡಬೇಕೆಂದೇ ಆತನು ಆ ವರಗಳಲ್ಲಿ ಆಗಿದ್ದಾನೆ ಪ್ರೇರೆ. ಹೌದು, ಹೀಗೆ ಸತ್ಯವೇದದಲ್ಲಿ ಅವರ ಯೋಚನೆಗಳನ್ನು ಯೇಸು ಕ್ರಿಸ್ತನು ಅರಿತಿದ್ದನು ಎಂಬ ಮಾತುಗಳನ್ನು ಅನೇಕ ಸ್ಥಳಗಳಲ್ಲಿ ನೋಡಲಾಗುವುದು ಪ್ರೇರೆ. ಮತ್ತಾಯನ ಸುವಾರ್ತೆ 12ನೇ ಅಧ್ಯಾಯ 25ನೇ ವಾಕ್ಯದಲ್ಲಿ, ಲೂಕ ಸುವಾರ್ತೆ 5ನೇ ಅಧ್ಯಾಯ 22ನೇ ವಾಕ್ಯದಲ್ಲಿ, ಮತ್ತು ಲೂಕ ಸುವಾರ್ತೆ 6ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ, 11ನೇ ಅಧ್ಯಾಯ 27ನೇ ವಾಕ್ಯದಲ್ಲಿ ನಾವು ಓದುತ್ತೇವೆ ದೇವರ ಬರೆಸಿದ್ದು. ಮತ್ತು ಒಬ್ಬ ದೇವಸೇವಕನ ಒಂದು ಸಾಕ್ಷ್ಯ ಇದೆ ಪ್ರೇರೆ. ಏನೆಂದರೆ, ಒಂದು ಸಮಯ ಒಬ್ಬ ಸಹೋದರನಿಗಾಗಿ ಪ್ರಾರ್ಥಿಸುವುದಕ್ಕಾಗಿ ಆತನು ಹೋಗಿರುತ್ತಾನೆ. ಆತನು ಪ್ರಾರ್ಥಿಸಿಬಿಟ್ಟು ಮರಳಿ ಬರುತ್ತಿರುವಾಗ ಒಬ್ಬ ವಿಧವೆ ತಾಯಿ ಆತನ ಹತ್ತಿರ ಓಡಿ ಬಂದು, ಅಯ್ಯ, ನನ್ನ ಮಗನು ಮರಣದ ಹಾಸಿಗೆಯಲ್ಲಿ ಇದ್ದಾನೆ, ಅವನಿಗಾಗಿ ನೀವು ಬಂದು ಪ್ರಾರ್ಥಿಸಿಬಿಟ್ಟು ಹೋಗಿರಿ ಎಂದು ಹೇಳಿ ಅಳುತ್ತಾಳೆ. ಆ ಸೇವಕನು ಕೂಡಲೇ ಸರಿ ಎಂದು ಹೇಳಿ ಆ ತಾಯಿಯ ಮಗನು ಇದ್ದ ಕೋಣೆಯಲ್ಲಿ ಹೋದನು. ಅಲ್ಲಿ ಅವನು ಮರಣದ ಹಾಸಿಗೆಯಲ್ಲಿದ್ದನು. ಇವನಿಗೇನು ಸಮಸ್ಯೆ ಎಂದು ಆ ತಾಯಿಯ ಹತ್ತಿರ ಆತನು ಕೇಳುತ್ತಾನೆ. ಆಕೆ ಆ ಪ್ರಭುವಿನ ಸೇವಕನಿಗೆ ಹೇಳುತ್ತಾಳೆ, ಇವನನ್ನು ಎಷ್ಟೋ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ತೋರಿಸಿದೆನು, ಎಲ್ಲರೂ ಇವನನ್ನು ಕೈ ಬಿಟ್ಟರು. ಕೊನೆಯದಾಗಿ ವೈದ್ಯರು, ನಿಮ್ಮ ಮಗನಿಗೆ ಎಲ್ಲ ಪರೀಕ್ಷೆಗಳನ್ನು ಮಾಡಿದ್ದೇವೆ, ಸೌಖ್ಯಪಡಿಸಲು ಮಾರ್ಗವಿಲ್ಲ, ನಿಮ್ಮ ಮಗನನ್ನು ನಿಮ್ಮ ಮನೆಗೆ ಕರೆದುಕೊಂಡು ಹೋಗಿಬಿಡ್ರಿ, ಇನ್ನು ಅವನು ಬದುಕುವುದು ಕಷ್ಟ ಎಂದು ಹೇಳಿಬಿಟ್ಟರು. ನಾನು ಅವನನ್ನು ಮನೆಗೆ ಕರೆದುಕೊಂಡು ಹೋಗಿ ಏನು ಮಾಡಲಿ
ಇವನು ಪ್ರಾಣ ಸಮೇತ ಇರುವವರೆಗೂ ಈ ಔಷಧಾಲಯದಲ್ಲಿ ಇರಿಸಿ ನೀವೇ ಗಮನಿಸಿರಿ ಎಂದು ವೈದ್ಯರ ಹತ್ತಿರ ಹೇಳಿ ಇರಿಸಿದ್ದೇನೆ ಎಂದು ಅತ್ತರು. ಆ ವಿಧವೆ ತಾಯಿ ಕಣ್ಣೀರ ಆ ಸೇವಕನ ಪ್ರಭುವಿನ ಸೇವಕನ ಹೃದಯವನ್ನು ಒಡೆಯಿತು ಪ್ರೇರೆ. ಹೀಗೆ ಆತನು ಅವನನ್ನು ನೋಡುತ್ತಿರುವಾಗ ಪ್ರಭು ದೇವರ ಆತ್ಮನು, ಪರಿಶುದ್ಧಾತ್ಮನು ಆತನೊಂದಿಗೆ ವಿವರಿಸಿ ಮಾತನಾಡುತ್ತಾನೆ. ಇವನು ಯಾಕೆ ರೋಗದಲ್ಲಿ ಬಿದ್ದನು? ಇವನು ಕಳೆದ ಕಾಲ ಜೀವನ ಎಂಥದ್ದಾಗಿತ್ತು? ದೇವರಾದ ಕರ್ತನು ಆ ಪ್ರಭುವಿನ ಸೇವಕನಿಗೆ ಯೇಸು ಆತ್ಮ ಪ್ರಕಟಿಸಿ ತೋರಿಸುತ್ತಾನೆ ಪ್ರೇರೆ. ಆ ಸಮಯದಲ್ಲಿ ಬುದ್ಧಿಯನ್ನು ಬೋಧಿಸುವ ವಾಕ್ಯವೆಂಬ ವರ ಆ ಸೇವಕನೊಳಗೆ ಕಾರ್ಯ ಮಾಡಿತು. ಆಗ ಆತನು ಅವನಿಗಾಗಿ ಪ್ರಾರ್ಥಿಸುತ್ತಾನೆ. ಆಗ ಆ ಸೇವಕನು ಆ ರೋಗದಲ್ಲಿರುವ ಆ ಹುಡುಗನನ್ನು ನೋಡಿ ಪ್ರಾರ್ಥಿಸಲಿಲ್ಲ. ಅವನನ್ನು ಆತನು ನೋಡುತ್ತಿರುವಾಗಲೇ ದೇವರ ಪರಿಶುದ್ಧ ಆತ್ಮನು ಆತನೊಂದಿಗೆ ಮತ್ತೆ ಹೇಳಿದ್ದೇನೆಂದರೆ, ಇವನು ಕಳೆದ ಬಂದ ದಿನಗಳ ಪಾಪದ ಜೀವನದ ಬಗ್ಗೆ ಇವನೊಂದಿಗೆ ಮಾತನಾಡು. ಇವನು ಅದನ್ನು ಗ್ರಹಿಸಿಕೊಂಡು ಮಾನಸಾಂತರ ಹೊಂದಿ ಸೌಖ್ಯ ಹೊಂದಿಕೊಳ್ಳುವನು ಎಂದು ಹೇಳಿದನು ದೇವರಾತ್ಮ ಸೇವಕನಿಗೆ. ಕೂಡಲೇ ಆ ಸೇವಕನು ಅವನ ತಾಯಿಯನ್ನು ನೋಡಿ, ಅಮ್ಮ, ನೀವು ಸ್ವಲ್ಪ ಸಮಯ ಹೊರಗೆ ಇರಿ, ನಿಮ್ಮ ಮಗನೊಂದಿಗೆ ನಾನು ಸ್ವಲ್ಪ ಮಾತನಾಡಿ ಪ್ರಾರ್ಥಿಸಿಬಿಟ್ಟು ನಂತರ ನಿಮ್ಮನ್ನು ಕರೆಯುತ್ತೇನೆ, ನಾವು ಸೇರಿ ಪ್ರಾರ್ಥಿಸೋಣ ಎಂದು ಹೇಳುತ್ತಾನೆ. ಆ ಸಮಯದಲ್ಲಿ ಕಾರ್ಯ ಮಾಡುವಂತೆ ಜ್ಞಾನವನ್ನು ಪರಿಶುದ್ಧಾತ್ಮನೇ ಆ ಸೇವಕನಿಗೆ ಕೊಟ್ಟನು ಪ್ರೇರೆ. ಯಾಕೆಂದರೆ ಅವನು ಮಾನಸಾಂತರ ಹೊಂದಬೇಕು. ಅವನ ತಾಯಿ ಸಮೀಪದಲ್ಲಿದ್ದರೆ ಅವನನ್ನು ಕುರಿತು ಕೆಲವು ಮಾತುಗಳನ್ನು ಅವನೊಂದಿಗೆ ಮಾತನಾಡಲಾಗದು, ಕೆಲವು ಕಾರ್ಯ ಕುರಿತು. ಆ ತಾಯಿಯು ಸರಿಯಯ್ಯ ಎಂದು ಹೇಳಿಬಿಟ್ಟು ಹೊರಗೆ ಹೋಗಿಬಿಟ್ಟಳು. ಆ ಸೇವಕನು ಆ ಹುಡುಗನ ಹತ್ತಿರ ಹೋಗಿ, ತಮ್ಮ, ನಾನು ಸತ್ತು ಬಿಡುತ್ತೇನೋ, ನನ್ನ ಜೀವನ ಅಷ್ಟೇ ಎಂದು ನೆನೆಸಿ ಒಂದು ಮರಣದ ಭಯದಿಂದ ನೀನಿದ್ದೀಯೋ? ನಿನ್ನ ಕಳೆದ ಕಾಲದ ಆ ಪಾಪ ಜೀವನವನ್ನು ಸ್ವಲ್ಪ ತಿರುಗಿ ನೋಡಿ ನೀನು ಮಾನಸಾಂತರ ಹೊಂದುವಂತೆ ದೇವರ ಆತ್ಮನು ಯೇಸು ಕ್ರಿಸ್ತನು ನಿನಗೆ ಎಷ್ಟು ಅವಕಾಶಗಳನ್ನು ಕೊಟ್ಟನು. ಅದನ್ನೆಲ್ಲ ನೀನು ತಿರಸ್ಕರಿಸಿಬಿಟ್ಟು ನಿನ್ನ ಮನಸ್ಸು ಬಂದಾಗಿ ಪಾಪದಲ್ಲಿ ಜೀವಿಸಿದ್ದಲ್ಲವೇ? ಅದರ ಪರವಾಗಿಯೇ ಇಂದು ನೀನು ರೋಗದಲ್ಲಿ ಬಿದ್ದಿರುವೆ ಎಂಬುದನ್ನು ಅರಿತುಕೋ ಎಂದು ಪ್ರೀತಿಯಿಂದ ಹೇಳಿದನು. ಅದಕ್ಕೆ ಆ ರೋಗದಲ್ಲಿರುವಂಥ ಆ ತಾಯಿಯ ಮಗನು, ಆ ಸಹೋದರ, ನೀವು ಹೇಳುವುದು ನಿಜವೇ ಸೇವಕನೇ, ನನ್ನ ಜೀವನ ಅಂಥದ್ದಾಗಿಯೇ ಇದ್ದಿತ್ತು ಎಂದು ಹೇಳಿ ಆತನು ಕಳೆದ ಕಾಲ ಜೀವಿತದ ಪಾಪ ಮರೆಮಾಡದೆ ಒಪ್ಪಿಕೊಳ್ಳುತ್ತಾನೆ. ಆಗ ಆ ಸೇವಕನು ಆ ರೋಗ ಇರುವ ಆ ಹುಡುಗನ ವ್ಯಕ್ತಿಯ ಮೇಲೆ ಕೈಗಳನ್ನು ಹಿಡಿದುಕೊಂಡು, ಆದರೂ ತಮ್ಮ ಯೇಸು ಕ್ರಿಸ್ತ ನಿನ್ನನ್ನು ಪ್ರೀತಿಸುತ್ತಾನೆ, ನಿನ್ನ ಪಾಪಗಳನ್ನೆಲ್ಲ ಕ್ಷಮಿಸಿ ನಿನಗೆ ಒಳ್ಳೆಯ ಸೌಖ್ಯವನ್ನು ಕೊಡಲು ಸಿದ್ಧನಾಗಿದ್ದಾನೆ. ಈಗಲೇ ನೀನು ಆತನ ಹತ್ತಿರ, ದೇವರೇ, ನನ್ನ ಪಾಪಗಳನ್ನೆಲ್ಲ ನನಗೆ ಕ್ಷಮಿಸಿ ನನಗೊಂದು ಹೊಸ ಜೀವನವನ್ನು ಕೊಡು, ನಾನು ನಿನಗೆ ಸಾಕ್ಷಿಯಾಗಿ ಇರುವೆನು ಎಂದು ಹೇಳಿದರೆ ಸಾಕು, ಆತನು ಕೂಡಲೇ ನಿನ್ನನ್ನು ಗುಣಪಡಿಸುತ್ತಾನೆ ಎಂದು ಹೇಳಿದನು ಪ್ರೇರೆ. ಪ್ರಭು ನಿನ್ನನ್ನು ಗುಣಪಡಿಸಿ ಬಿಡುವನು, ಆತನು ಯೇಸು ನಿನ್ನ ಪಕ್ಕದಲ್ಲೇ ಇದ್ದಾನೆ ಎಂದು ಹೇಳಿದ ಕೂಡಲೇ ಅವನ ಕಣ್ಣುಗಳಿಂದ ಕಣ್ಣೀರು ಸುರಿಯಿತು. ನಾನು ಹೇಗೆ ಪ್ರಾರ್ಥಿಸಬೇಕು, ಏನೆಂದು ಹೇಳಿ ಪ್ರಾರ್ಥಿಸಬೇಕು ಎಂದು ಹೇಳಿದನು. ಆ ಸೇವಕನು ಪಾಪ ಅರಿಕೆಯ ಪ್ರಾರ್ಥನೆಯನ್ನು ಅವನಿಗೆ ಹೇಳಿಕೊಟ್ಟನು. ಆಗ ಅವನು ಒಡೆದ ಹೃದಯದಿಂದ, ದೇವರೇ, ನನ್ನ ಪಾಪವನ್ನೆಲ್ಲ ಕ್ಷಮಿಸಿ ನನಗೊಂದು ಹೊಸ ಜೀವನ ಕೊಡು ಎಂದು ಹೇಳಿ ಕೇಳಿದ್ದನ್ನು ಆ ಯವನಸ್ಥನ ಕಣ್ಣೀರಿನಿಂದ ಒಪ್ಪಿಸಿಕೊಟ್ಟದ್ದನ್ನು ಪ್ರಭುವಾದ ಯೇಸು ಕ್ರಿಸ್ತನು ಕಂಡನು. ಅದರ ನಂತರ ಆ ಸೇವಕನು ಆ ಹುಡುಗನ ತಲೆಯ ಮೇಲೆ ಕೈ ಇಟ್ಟು, ದೇವರೇ, ಈ ತಮ್ಮನ ಪಾಪವನ್ನು ತನ್ನ ಪಾಪ ಗ್ರಹಿಸಿಕೊಂಡಿದ್ದಾನೆ, ಮಾನಸಾಂತರ ಹೊಂದಿದ್ದಾನೆ ಎಂಬುದನ್ನು ನೀವು ತಿಳಿದಿದ್ದೀರಿ. ಆದ್ದರಿಂದ ನೀನು ಇವನನ್ನು ಕ್ಷಮಿಸಿ ಇವನಿಗೆ ಒಳ್ಳೆಯ ಆರೋಗ್ಯವನ್ನು ಕೊಡಬೇಕೆಂದು ಹೇಳಿ ಅವನಿಗಾಗಿ ಭಾರದಿಂದ ಪ್ರಾರ್ಥಿಸಿದನು. ಹೌದು ಪ್ರೇರೆ. ನಂತರ ಅವನ ತಾಯಿಯನ್ನು ಒಳಗೆ ಕರೆದು, ಅಮ್ಮ, ನಿಮ್ಮ ಮಗನಿಗೆ ಒಂದು ಸಮಸ್ಯೆಯೂ ಇಲ್ಲ, ಸೌಖ್ಯವಾಗಿ ಬಿಟ್ಟನು, ಗುಣವಾದನು, ಒಳ್ಳೆ ಆರೋಗ್ಯದೊಂದಿಗೆ ಅವನನ್ನು ಮನೆಗೆ ಕರೆದುಕೊಂಡು ಹೋಗುವಿರಿ ಎಂದು ದೇವರಾದ ಪ್ರಭು ಯೇಸು ಕ್ರಿಸ್ತನು ನಿಮ್ಮ ಹತ್ತಿರ ಹೇಳುವಂತೆ ನನಗೆ ಹೇಳಿದನು ಎಂದು ಹೇಳುತ್ತಾನೆ. ಹೌದು ಪ್ರೇರೆ. ಇದೇ ಜ್ಞಾನವನ್ನು ಬೋಧಿಸುವ ವಾಕ್ಯ ಎಂಬ ವರ. ಹೌದು, ಪರಿಶುದ್ಧಾತ್ಮನ ವರಗಳಲ್ಲಿ ಮೊದಲನೇ ವರ ಅಥವಾ ಎರಡನೇ ವರ, ಜ್ಞಾನವನ್ನು ಬೋಧಿಸುವ ವರ, ಬುದ್ಧಿವಂತಿಕೆ ವರ ಕಾರ್ಯ ಮಾಡುತ್ತದೆ ಪ್ರೇರೆ. ಹೌದು, ಅಂದರೆ ಇನ್ನು ಏನು ನಡೆಯಲಿದೆ, ಅವನು ನಡೆಯುವನು, ನನಗೆ ಅವನು ಸಾಕ್ಷಿಯಾಗಿ ನಿಲ್ಲುವನು ಎಂದು ದೇವರಾದ ಕರ್ತನು ಹೇಳಲು ಹೇಳಿದನು ಎಂದು ಆಕೆಗೆ ಹೇಳುತ್ತಾನೆ ಆತ ಸೇವಕ. ಮತ್ತು 4 ದಿನ ಕಳೆದು
ವಾಸ ಮಾಡಿದ ಊರಿಗೆ ಆ ಸೇವೆ ನಿಮಿತ್ತ ಆ ಸೇವಕ ಹೋಗಿದ್ದಾಗ ಆ ತಾಯಿ ಆಕೆಯನ್ನು ಆ ತಾಯಿ ಮಗು ಅಲ್ಲಿಗೆ ಬಂದಿರುವುದನ್ನು ತಿಳಿದು ಅವರ ಮನೆಗೆ ಹೋಗುತ್ತಾನೆ ಪ್ರೇರೆ. ಅವರು ಕರ್ಕೊಂಡು ಹೋಗುತ್ತಾರೆ ಆತನನ್ನು. ಆ ಸೇವಕನು ಅವರ ಮನೆಗೆ ಹೋಗಿ ಆ ಯವನಸ್ಥನನ್ನು ನೋಡಿದಾಗ ಆತನು ಒಳ್ಳೆಯ ಆರೋಗ್ಯವಾಗಿದ್ದನ್ನು ನೋಡಿದನು. ಮತ್ತು ಆ ಸೇವಕನು ಆ ತಾಯಿ ಹತ್ತಿರ ಇದು ಹೇಗೆ ನಡೆಯಿತು ಎಂದು ಕೇಳಿದಾಗ, ಅಯ್ಯ, ಆ ದಿನ ಮುಂಜಾನೆ ನೀವು ಬಂದು ಇವನಿಗಾಗಿ ಪ್ರಾರ್ಥಿಸಿಬಿಟ್ಟು ಹೋದಿರಿ. ಸಂಜೆ ವೇಳೆಯಲ್ಲಿ ವೈದ್ಯರು ಬಂದು ನೋಡಿಬಿಟ್ಟು ನಿಮ್ಮ ಮಗನಿಗೆ ಏನಾಯಿತು, ಒಳ್ಳೆಯ ಸೂಚನೆ ಕಾಣುತ್ತದಲ್ಲ, ಚೆನ್ನಾಗಿ ಸೌಖ್ಯವಾಗಿ ಬಿಟ್ಟನು, ಈತನನ್ನು ಕರೆದುಕೊಂಡು ಹೋಗಿರಿ. ಹೌದು ಪ್ರೇರೆ, ಈತನನ್ನು ಕರೆದುಕೊಂಡು ಹೋಗಿರಿ, ಚೆನ್ನಾಗಿ ಆಗಿದ್ದಾನೆ, ಇನ್ನು ಔಷಧಿಗಳು ಬೇಕಾಗಿಲ್ಲ, ನೀವು ಇವನನ್ನು ನಿಮ್ಮ ಮನೆಗೆ ಕರೆದುಕೊಂಡು ಹೋಗಬಹುದು ಎಂದು ಡಾಕ್ಟರ್ ಅವರು ಹೇಳಿಬಿಟ್ಟರು. ನೋಡಿರಿ, ಇವನು ಇಲ್ಲಿಂದ ಸೌಖ್ಯದೊಂದಿಗೆ ಮನೆಗೆ ಬಂದು ಬಿಟ್ಟನು ಎಂದು ಆನಂದದಿಂದ ಆ ಕಣ್ಣೀರು ಬಿಟ್ಟು ಬಹಳ ಸಂತೋಷವಾಗಿ ಹೇಳಿದರು. ಹೌದು ಪ್ರೇರೆ, ದೇವರಲ್ಲಿ ಪ್ರೇರಾದವರೇ, ಹೇಗೆ ಈ ಅದ್ಭುತ ನಡೆಯಿತು? ಜ್ಞಾನವನ್ನು ಬೋಧಿಸುವ ವರ. ಹೌದು ಪ್ರೇರೆ, ಜ್ಞಾನವನ್ನು ಬೋಧಿಸುವ ಪರಿಶುದ್ಧಾತ್ಮನ ವರದ ಮೂಲಕ ದೇವರಾದ ತಂದೆ ಮನುಷ್ಯರ ಕಳೆದ ಕಾಲದ ಜೀವನವನ್ನು, ಭೂತ ಭವಿಷ್ಯತ್ ಕಾಲಗಳನ್ನು ಪ್ರಕಟಿಸುತ್ತಾನೆ. ಹೌದು, ಜ್ಞಾನದ ವರ, ವಿದ್ಯಾವರ. ಹೌದು, ಹೀಗೆ ಅಂದರೆ ಏನು ನಡೆಯಲಿದೆ, ಇನ್ನೂ ಏನು ನಡೆಯಲಿದೆ ಎಂಬುದನ್ನು ಪ್ರಕಟಿಸಿ ಪ್ರಾರ್ಥನೆ ಮಾಡುವಂತೆ ದೇವರಾತ್ಮ ಮಾಡುತ್ತಾನೆ. ಪ್ರಭು ಯೇಸುವಿನಲ್ಲಿ ಪ್ರಿಯರಾದವರೇ, ನಿಮ್ಮ ಜೀವನದಲ್ಲಿ ಕೂಡ ಅದ್ಭುತ ನಡೆಯಲಿದೆ. ನಿಮ್ಮ ಸೇವೆಯಲ್ಲಿ ಅದ್ಭುತ ನಡೆಯಲಿದೆ. ನೀವು ಕೆಲಸ ಮಾಡುವ ಸ್ಥಳದಲ್ಲಿ ಅಥವಾ ನೀವು ಓದುವ ಸ್ಥಳದಲ್ಲಿ ಕೂಡ ಈ ಜ್ಞಾನವರ, ವಿದ್ಯಾವರ ನಿಮ್ಮ ಮೂಲಕ ಕಾರ್ಯ ಮಾಡುವುದು. ಹೀಗಾಗಿ ಅನೇಕ ಅದ್ಭುತಗಳನ್ನು ನಿಮ್ಮ ಮುಖಾಂತರ ದೇವರಾದ ಪ್ರಭು ಯೇಸು ಮಾಡುವುದಕ್ಕೆ ಪಡುತ್ತಿದ್ದಾನೆ ಪ್ರೇರೆ. ಕಾರಣ ಆತನು ಅದ್ಭುತ ಸ್ವರೂಪನಾಗಿರುವುದರಿಂದ. ಹೌದು, ಹೀಗೆ ಲೋಕ ರೀತಿಯಾದ ಆಶೀರ್ವಾದಗಳು ಅಂದರೆ ಒಂದು ಸೌಖ್ಯ, ಒಂದು ಬಿಡುಗಡೆ, ಒಂದು ಕೆಲಸ ಕಾರ್ಯ, ಹಣ ಸಂಪಾದಿಸುವುದು, ಸಾಲ ತೊಂದರೆ ನೀಗುವುದು ಎಂದು ಇನ್ನೂ ಅನೇಕ ಕಾರ್ಯಗಳನ್ನು ಹೇಳಬಹುದು. ಇಂಥ ಕಾರ್ಯಗಳು ನಮಗೆ ಬೇಕಾದ ಪ್ರಕಾರವಾದ ಆಶೀರ್ವಾದಗಳನ್ನೆಲ್ಲ ದೇವರಾದ ಕರ್ತನು ನಮಗೆ ಕೊಡುತ್ತಾನೆ. ಆದರೆ ನಾವು ಯೇಸುವಿನ ಶಿಲುಬೆ ಮಾರ್ಗದಲ್ಲಿ ನಡೆಯಬೇಕಾಗಿದೆ, ಪರಲೋಕ ಮಾರ್ಗದಲ್ಲಿ ನಡೆಯಬೇಕಾಗಿದೆ. ಕಳವಳಗೊಳ್ಳಬೇಡಿರಿ, ಭಯಪಡಬೇಡಿರಿ. ಹೃದಯದಲ್ಲಿ ತಂದೆಯ ಮನೆಯಲ್ಲಿ ಅನೇಕ ಕೋಣೆಗಳಿವೆ, ನಾನು ಹೋಗಿ ಸ್ಥಳವನ್ನು ಸಿದ್ಧ ಮಾಡಿದ ನಂತರ ಬಂದು ನಿಮ್ಮನ್ನು ಕರೆದುಕೊಂಡು ಹೋಗುತ್ತಿದ್ದೀನಿ, ನಾನಿರುವಲ್ಲಿ ನೀವು ಇರಬೇಕು. ಹೌದು ಪ್ರೇರೆ, ತಂದೆ ಈ ಲೋಕ ಉತ್ಪತ್ತಿಗೆ ಮೊದಲೇ ನನಗೆ ಕೊಟ್ಟ ಮಹಿಮೆಯನ್ನು ನೀವು ಕೂಡ ನೋಡಬೇಕು ಎಂದು ಹೇಳಿದ ಆ ಪರಲೋಕವನ್ನೇ ನಾವೆಲ್ಲಕ್ಕಿಂತ ಇಷ್ಟವಾಗಿ ಅದಕ್ಕೋಸ್ಕರವೇ ಪ್ರಭುವನ್ನು ಹಿಂಬಾಲಿಸಬೇಕಾಗಿದೆ. ಹೌದು, ಮೊದಲು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ಜೀವಿಸಿರಿ, ನಂತರ ಎಲ್ಲವೂ ನಿಮಗೆ ಕೊಡಲಾಗುವುದು ಎಂದು ಪ್ರಭು ಹೇಳಿದ್ದಾನೆ. ಪ್ರಿಯ ಯೇಸುವಿನಲ್ಲಿ ದೇವರ ಮಕ್ಕಳೇ, ಲೋಕ ರೀತಿಯಾದ ಆಶೀರ್ವಾದಗಳು ನಮಗೆ ಮುಖ್ಯವಲ್ಲ. ಆದರೆ ದೇವರಾದ ಮಕ್ಕಳಾದ ನಾವು ಯೇಸುವಿನ ಮುಖಾಂತರ ಈ ಲೋಕಕ್ಕೆ ಸ್ವಂತವಾದವರಲ್ಲ. ನಮ್ಮ ಈ ಲೋಕದ ಜೀವನ ನಿರಂತರವಾದದ್ದು ಅಲ್ಲ, ಸ್ವಲ್ಪ ಕಾಲ ಬದುಕಲಿರುವ ಈ ಬದುಕಿಗಾಗಿ ನಾವು ಇಷ್ಟು ಮುಖ್ಯತ್ವ ಕೊಡುತ್ತೇವೆ. ದೇವರಾದ ಪ್ರಭು ಯೇಸು ಕ್ರಿಸ್ತನು ಒಂದು ಒಳ್ಳೆಯ ತಂದೆಯ ಹೃದಯವನ್ನು ಉಳ್ಳಾತನು. ನನ್ನ ಮಕ್ಕಳು ಒಂದು ಕೊರತೆಯೂ ಇಲ್ಲದೆ ಆಶೀರ್ವಾದಕರವಾಗಿರಬೇಕು ಎಂದು ನೆನೆಸಿ, ಹೀಗಾಗಿ ನಾವು ಕೇಳುವುದನ್ನೆಲ್ಲ ಆತನು ನಮಗೆ ಕೊಡುತ್ತಾನೆ. ಆದರೆ ಆತನು ಇಟ್ಟಿರುವ ಬಹಳ ದೊಡ್ಡ ಆಶೀರ್ವಾದ ಆತ್ಮಿಕ ಆಶೀರ್ವಾದವೇ ಎಂದು ನಾವು ಗುರುತಿಸಬೇಕಾಗಿದೆ. ಆದರೆ ನಾವು ಅದರ ಮೇಲೆಯೇ ಹೆಚ್ಚು ಗಮನ ತೋರಿಸಬೇಕಾಗಿದೆ, ಈ ಲೋಕದ ಆಶೀರ್ವಾದಗಳ ಮೇಲಲ್ಲ. ಆತನ ಬಳಿಗೆ ಬರುವುದಕ್ಕಾಗಿಯೇ ಈ ಲೋಕ ಆಶೀರ್ವಾದ ಕೊಡಲಾಗುತ್ತದೆ, ಅವೇ ಮುಖ್ಯವಲ್ಲ. ಹೀಗೆ ನಾವು ಅದರ ಮೇಲೆ ಹೆಚ್ಚು ಗಮನ ತೋರಿಸಬಾರದು. ಪರಲೋಕದ ಆತ್ಮಿಕ ಆತನ ಮಾತುಗಳ ಹೇಳಿದ ಪ್ರಕಾರವೇ ನಡೆಯಲಿ ಹೆಚ್ಚು ಗಮನ ತೋರಿಸಬೇಕಾಗಿದೆ. ಲೋಕದ ಕಾರ್ಯಗಳನ್ನು ಹುಡುಕುವುದಕ್ಕಿಂತ ಆತನು ಹೇಳಿದ ಆತ್ಮಿಕ ಕಾರ್ಯಗಳನ್ನೇ ಹುಡುಕುವುದಕ್ಕಾಗಿ ನಾವು ಆತನ ಮುಂದೆ ಕಾಣಲ್ಪಡಬೇಕಾಗಿದೆ. ಆತ್ಮಿಕ ಆಶೀರ್ವಾದವೇ ಮುಖ್ಯ ಪ್ರೇರೆ. ಆದ್ದರಿಂದಲೇ ಆತ್ಮಿಕ ಆಶೀರ್ವಾದಗಳಲ್ಲಿ ಜ್ಞಾನವರ, ವಿದ್ಯಾವರ, ಅನೇಕ ವರಗಳಿವೆ ಪ್ರೇರೆ. ಈ ಜ್ಞಾನವರಗಳನ್ನು ಬಯಸಿರಿ. ಕೊರಿಂಥ 1ನೇ ಪತ್ರಿಕೆ 14ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ಓದುತ್ತೇವೆ. 1 Corinthians chapter 14 verse 1st word. ಇಲ್ಲಿ ದೇವರ ವಾಕ್ಯವು ನಮ್ಮನ್ನು ಒತ್ತಾಯಪಡಿಸುತ್ತದೆ. ಏನೆಂದರೆ, ದೇವರ ಮಕ್ಕಳಾದ ನಮಗೆ ವರಗಳ ಮೇಲೆ ಒಂದು ಹಂಬಲವಿರಬೇಕು. ಇಂದು ವರವು ಅಂದರೆ ಅದು ದೇವರ ಸೇವಕರಿಗೆ ಮಾತ್ರವೇ ಹಕ್ಕು ಉಂಟು ಎಂಬ ಒಂದು ತಪ್ಪಾದ ಉದ್ದೇಶ ಕ್ರೈಸ್ತರೊಳಗೆ ಉಂಟಾಗಿದೆ. ಅದು ನಿರ್ದಿಷ್ಟವಾದ ಕೆಲವು ದೇವರ ಸೇವಕರಿಗೆ
ಈ ವರವು ಎಂಬ ಒಂದು ಸಣ್ಣ ಅನಿಸಿಕೆ ಅನೇಕ ದೇವರ ಮಕ್ಕಳೊಳಗೆ ಕಂಡುಬರುತ್ತದೆ. ಹಾಗಾದರೆ ಈ ವರವು ಎಂಬುದು ದೇವರ ಸೇವಕರಿಗೆ ಮಾತ್ರವಲ್ಲ, ಸಭೆಗಳಲ್ಲಿ ಇರುವ ದೇವರ ಸೇವಕರಿಗೆ ಮಾತ್ರವಲ್ಲ, ಎಲ್ಲ ದೇವರ ಸೇವಕರಿಗೂ, ಎಲ್ಲ ವಿಶ್ವಾಸಿಗಳಿಗೂ ಸೇರಿದೆ. ಹೌದು, ಹೋಗಿರಿ, ಲೋಕದ ಎಲ್ಲ ಜನರನ್ನು ನನ್ನ ಶಿಷ್ಯರನ್ನಾಗಿ ಮಾಡಿರಿ, ಲೋಕದ ಎಲ್ಲ ದಿನ ನಿಮ್ಮೊಂದಿಗಿರುತ್ತೇನೆ. ಆದರೆ ತಂದೆ ವಾಗ್ದಾನ ಮಾಡಿದ ಪವಿತ್ರ ಆತ್ಮ ನಾನು ಕಳಿಸುವ ತನಕ ತಂದೆಯ ಬಳಿಯಿಂದ ಈ ಜೆರುಸಲೇಮ್ ಎಂಬ ಪಟ್ಟಣದಲ್ಲಿ ಕಾದುಕೊಂಡಿರಿ, ಸ್ವರ್ಗದಿಂದ ಇಳಿದು ಬರುವ ಶಕ್ತಿಗಾಗಿ. ಹೌದು ಪ್ರೇರೆ, ನಾವು ಸ್ವರ್ಗದಿಂದ ಇಳಿದು ಬರುವ ಶಕ್ತಿಗಾಗಿ ನಾವು ಕಾದುಕೊಂಡಿರಬೇಕಾಗಿದೆ ಪ್ರೇರೆ. ಅಷ್ಟೇ. ಅದು ಬಿಟ್ಟರೆ ದೇವರ ಮಕ್ಕಳಿಗೆ, ಯೇಸುವಿನ ವಿಶ್ವಾಸ ಇಟ್ಟವರಿಗೆ ಪ್ರತಿಯೊಬ್ಬರಿಗೆ ದೇವರ ಆತ್ಮನ ವರಗಳ ಆಶೀರ್ವಾದ ಇದ್ದೇ ಇರುತ್ತದೆ. ಆದರೆ ದೇವರ ಆತ್ಮನು ಆತನು ನಮ್ಮ ಸಾಮರ್ಥ್ಯಕ್ಕೆ ತಕ್ಕ ಹಾಗೆ, ನಮ್ಮಲ್ಲಿರುವ ವಿಶ್ವಾಸಕ್ಕೆ ತಕ್ಕ ಹಾಗೆ ಹಂಚುತ್ತಾನೆ. ಎಲ್ಲರಿಗೂ ಎಲ್ಲ ವರಗಳು ಕೊಡುವುದಿಲ್ಲ. ಅವರವರ ಸಾಮರ್ಥ್ಯಕ್ಕೆ ತಕ್ಕ ಹಾಗೆ, ಯಾವ ವಿಭಾಗದಲ್ಲಿ ಈತನು ಬಲ ಇದ್ದಾನೆ, ಜ್ಞಾನ ಆಗಿ ಇದ್ದಾನೆ, ಆಸಕ್ತಿ ಇದೆ ಎಂದೇ ನೋಡಿ ಹಂಚುತ್ತಾನೆ. ಕೆಲವರಿಗೆ ಎಲ್ಲ ಭಾಗಗಳಲ್ಲಿ ಆತನು ವರಗಳು ಹಂಚುತ್ತಾನೆ. ಕೆಲವರಿಗೆ 5, ಕೆಲವರಿಗೆ 3, ಕೆಲವರಿಗೆ 1, ಹೀಗೆ ಆ ವರಗಳನ್ನು ಹಂಚುವ ಆತನು ಪರಿಶುದ್ಧ ಆತ್ಮನಾಗಿದ್ದಾನೆ. ಅವರವರ ಸಾಮರ್ಥ್ಯಕ್ಕೆ ತಕ್ಕ ಹಾಗೆ ಯಾರು ರಕ್ಷಿಸಲ್ಪಟ್ಟು ಪರಿಶುದ್ಧಾತ್ಮನ ಶಕ್ತಿಯನ್ನು ಬಯಸುತ್ತಾರೋ ಅವರಿಗೆಲ್ಲ ಈ ವರಗಳನ್ನು ದೇವರಾದ ಪರಿಶುದ್ಧಾತ್ಮನು ಕೊಡಲು ಬಯಸುತ್ತಾನೆ. ಯೇಸುವಿನಲ್ಲಿ ವಿಶ್ವಾಸ ಇಟ್ಟು ಆತನ ವಾಕ್ಯಗಳನ್ನು ಕೈಗೊಂಡು ನಡೆಯುವ ನಂಬಿಗಸ್ತರಾದವರಿಗೆ ದೇವರ ಯೇಸುವಿನ ಆತ್ಮ ಈ ವರಗಳನ್ನು ಹಂಚಲು ಇಷ್ಟಪಡುತ್ತಿದ್ದಾನೆ ಪ್ರೇರೆ. ಹೌದು, ನಾವೆಷ್ಟು ಯೇಸುವಿನ ವಾಕ್ಯಗಳನ್ನು ಕೈಗೊಂಡು ನಡೆಯುತ್ತೇವೋ ಅಷ್ಟು ದೇವರ ಆತ್ಮ ವರಗಳಿಂದ ಅಥವಾ ದೇವರ ಆತ್ಮನ ಫಲಗಳಿಂದ, ಯೇಸುವಿನ ಸ್ವಭಾವದಿಂದ ಮತ್ತು ಸೈತಾನನೊಂದಿಗೆ ಹೋರಾಡಿ ಆತನ ಶಕ್ತಿಯನ್ನು ಕೆಡವಲು ದೇವರು ಕೊಡುವ ಆಯುಧಗಳಿಂದ ಕೂಡ ಪರಿಶುದ್ಧಾತ್ಮನು ನಮ್ಮನ್ನು ತುಂಬುತ್ತಾನೆ. ಇದುವೇ ಆತ್ಮಿಕ ಜೀವಿತ. ಹೌದು, ಈ ವರಗಳನ್ನು ದೇವರಾದ ಕರ್ತನು ಕೊಡಲು ಬಯಸುತ್ತಾನೆ. ವಿಶೇಷವಾಗಿ ನಾವು ಜ್ಞಾನವರ ವಿದ್ಯಾವರ ಧ್ಯಾನಿಸ್ತಿದ್ದೇವೆ ಪ್ರೇರೆ. ಆ ದಿನ ಕೊರಿಂಥ ಸಭೆಯಲ್ಲಿ 9 ವರಗಳನ್ನು ಹೊಂದಿದ್ದರು ಪ್ರೇರೆ ಸಭೆಯವರು. ಅವರು ಪ್ರವಾದನೆ ಹೇಳಿದರು, ಭಾಷೆಗಳನ್ನು ವ್ಯಾಖ್ಯಾನಕಾರರಾಗಿದ್ದರು, ವಿವರಿಸಿದರು. ಒಂದು ಭಾಷೆಗೆ ಅದರ ಅರ್ಥವನ್ನು ವಿವರಿಸಿದರು. ಒಂದು ಭಾಷೆ ಹೇಳುವವರಾದರೆ ಅದರ ಅರ್ಥ ಹೇಳುವವರು ಕೂಡ ಇದ್ದರು. ಆದರೆ ಆ ವರಗಳನ್ನು ಹೇಗೆ ಉಪಯೋಗಿಸಬೇಕೆಂದು ಗೊತ್ತಿಲ್ಲದೆ ಅವರೊಳಗೆ ಕೆಲವು ಗೊಂದಲಗಳು ಇದ್ದವು. ಅದಕ್ಕೆ ಅಪೊಸ್ತಲನಾದ ಪೌಲನು ಕೊರಿಂಥ 1ನೇ ಪತ್ರಿಕೆ 12ನೇ ಅಧ್ಯಾಯ ಮತ್ತು 14ನೇ ಅಧ್ಯಾಯಗಳ ಮೂಲಕ ಬರೆಯುತ್ತಿದ್ದಾನೆ. ವರಗಳನ್ನು ಕ್ರಮಬದ್ಧವಾಗಿ ಹೇಗೆ ಬಳಸುವುದು ಎಂಬುದನ್ನು ಕುರಿತು ಅವರು ತುಂಬ ಸ್ಪಷ್ಟವಾಗಿ ಪೌಲನ ಮುಖಾಂತರ ತಿಳಿಸಿದ್ದಾನೆ. ಆ ಕೊರಿಂಥ ಅವರ ಮಧ್ಯದಲ್ಲಿ ವರಗಳನ್ನು ಪ್ರೀತಿಯಿಂದ ತುಂಬಿ ಕಾರ್ಯ ಮಾಡಬೇಕು ಎಂದು ವಿವರಿಸಿ ಹೇಳಿದ್ದಾನೆ. ಹೌದು, ಕೊರಿಂಥ 1ನೇ ಪತ್ರಿಕೆ 13ನೇ ಅಧ್ಯಾಯದ ಮೂಲಕ ವರಗಳನ್ನು ಪ್ರೀತಿಯಿಂದ ತುಂಬಿ ಕಾರ್ಯ ಮಾಡಬೇಕು ಎಂದು ವಿವರಿಸಿದ್ದಾನೆ. ಲೌಕಿಕಕ್ಕಾಗಿ ಅಲ್ಲ, ವ್ಯಾಪಾರ ಶೈಲಿಯಲ್ಲ, ಶಾರೀರಿಕ ಇಚ್ಛೆಗಳಿಂದಲ್ಲ, ಹಣದ ಆಸೆ ಸಂಪಾದನೆಗಾಗಿ ಅಲ್ಲ, ಅಧಿಕಾರ ದರ್ಪಕ್ಕಾಗಿ ಅಲ್ಲ, ಗರ್ವ ಹೊಗಳಿಕೆಗೆ ಉಬ್ಬುವಿಕೆಗಾಗಿ ಅಲ್ಲ ತೋರಿಸಿಕೊಳ್ಳುವುದಕ್ಕೆ. ದೇವರು ಕೊಡುವ ವರಗಳು ಸರ್ವರ ಒಳಿತಿಗಾಗಿ, ನಿನ್ನ ಒಳಿತಿಗಾಗಿ ಅಲ್ಲ. ಅವುಗಳನ್ನು ಪ್ರೀತಿಯಿಂದ ತುಂಬಿ ಕಾರ್ಯ ಮಾಡಬೇಕಾಗಿದೆ. ಆವಾಗ ಮಾತ್ರ ಪ್ರಭು ಅಧರ್ಮಿಗಳೇ ನನ್ನನ್ನು ಬಿಟ್ಟು ತೊಲಗಿ ಹೋಗಿರಿ ಎಂದು ಕಡೆಯ ದಿನದಲ್ಲಿ ಹೇಳಲಾಗುವುದಿಲ್ಲ ಪ್ರೇರೆ. ಯೇಸು ಮತ್ತೇನು ಸುವಾರ್ತೆ 7ನೇ ಅಧ್ಯಾಯ 21ನೇ ವಾಕ್ಯದಲ್ಲಿ ನುಡಿತಿದ್ದಾನೆ. ಆ ದಿನದಲ್ಲಿ ಅನೇಕರು ನನ್ನ ಹೆಸರಿನಲ್ಲಿ ಅನೇಕರು ಹೇಳುತ್ತಾರೆ, ಸ್ವಾಮಿ ನಿನ್ನ ಹೆಸರಿನಲ್ಲಿ ದೆವ್ವ ಬಿಡಿಸಿದೆವು, ರೋಗ ಗುಣ ಮಾಡಿದೆವು, ಮಹತ್ ಕಾರ್ಯ ಮಾಡಿದೆವು, ಪ್ರವಾದನೆ ಮಾಡಿದೆವು, ಭವಿಷ್ಯ ಹೇಳಿದೆವು, ಬೋಧನೆ ಮಾಡಿದೆವು ನಿನ್ನ ಕುರಿತು. ನೀವು ನಮ್ಮ ಬೀದಿಗಳಲ್ಲಿ ತಿರುಗಾಡಿದಿರಿ, ಊಟ ಮಾಡಿದಿರಿ ನಮ್ಮೊಂದಿಗೆ ಎಂದು ಅನೇಕರು ಹೇಳುತ್ತಾರೆ. ಆದರೆ ನಾನು ಅವರಿಗೆ ಹೇಳಿಬಿಡುತ್ತೇನೆ ಸತ್ಯವಾಗಿ, ಅಧರ್ಮಿಗಳೇ ನನ್ನಿಂದ ತೊಲಗಿ ಹೋಗಿರಿ, ಇಂದಿಗೂ ನಿಮ್ಮ ಗುರುತನ್ನು ನಾನು ಕಾಣೆನು ಎಂದು. ಹೌದು ಪ್ರೇರೆ, ಆ ದಿನದಲ್ಲಿ ಅನೇಕರು ಯೇಸುವಿಗೆ ಹೇಳುತ್ತಾರೆ ಎಂದು ಯೇಸು ಹೇಳ್ತಾನೆ ಪ್ರೇರೆ. ಅನೇಕರು, ಎಲ್ಲರೂ ಅಲ್ಲ, ಅನೇಕರು. 100ರಲ್ಲಿ 88%, 90%. ಹೌದು ಪ್ರೇರೆ, ಹೌದು. ಅಂದರೆ ಒಂದು 10% ಜನ ದೆವ್ವ ಬಿಡಿಸೋರಾಗಿರ್ಬೋದು, ರೋಗ ಗುಣ ಮಾಡಿಯವರಾಗಿರ್ಬೋದು, ಪ್ರವಾದನೆ ಹೇಳುವವರಾಗಿರ್ಬೋದು, ಮಹತ್ ಕಾರ್ಯ ಬೋಧನೆ ಹೇಳಿರುವವರಾಗಿರ್ಬೋದು, ಯೇಸುವನ್ನು ಆತನ ಜೊತೆಗೆ ತಿರುಗಾಡಿ ಊಟ ಮಾಡಿದವರಾಗಿರ್ಬೋದು. 10 ಜನ ಅವರನ್ನು ಕುರಿತು ಹಾಗೆ ಹೇಳುವುದಿಲ್ಲ. ಕಾರಣ ಅವರು ಪ್ರೀತಿಯಿಂದ ಕಾರ್ಯ ಮಾಡಿದರು. ಆ ವರಗಳು ಪ್ರೀತಿಯಿಂದ ಕಾರ್ಯ ಮಾಡಿದರು. ಒಳ್ಳೆ ಮರ ಒಳ್ಳೆ ಫಲ ಕೊಡುತ್ತದೆ, ಕೆಟ್ಟ ಮರ ಕೆಟ್ಟ ಫಲ ಕೊಡುತ್ತೆ ಎನ್ನುವಂತೆ ಮಾಡಿದರು.